ಎಲ್ರಿಗೂ ನಮಸ್ಕಾರ. ಇವತ್ತು ಲೈವ್ ಟುಡೇ ಫಸ್ಟ್ ಶೋ ಮುಗಿದಿದೆ. ಸೊ ಸಂತೋಷ್ ಥಿಯೇಟ್ರ್ ಹೌಸ್ಫುಲ್ ಆಗಿದೆ. ಸೊ ಕಂಪ್ಲೀಟ್ಲಿ ಯಾವುದು ಫೀಲಿಂಗ್ ಎಲ್ಲ ಆರ್ಗ್ಯಾನಿಕ್ ಆಗಿ ಬಂದರೆ ಅದು ಕಾಲೇಜ್ ಹುಡುಗರು, ನಾನು ಪ್ರತಿಯೊಂದು ಪ್ರಮೋಷನ್ಸ್ ಕಾಲೇಜಸ್ ಹೋಗಿದೆ. ಸೊ ಎಲ್ಲರೂ ಬಂದು ಸಪೋರ್ಟ್ ಮಾಡಿದ್ದಾರೆ. ಸೊ ಫಸ್ಟ್ ಡೇನೇ ಎಲ್ಲರೂ ಒಳ್ಳೆ ಅಪ್ರಿಷಿಯೇಷನ್ ಕೊಡ್ತಾ ಇದ್ದಾರೆ, ಒಂದೊಂದು ಡೈಲಾಗು ಕಿರ್ಚ್ತಾ ಇದ್ದಾರೆ. ಸೊ ತುಂಬಾ ಖುಷಿದೆ. ಅದು ಮುಖ್ಯವಾಗಿ ಎಲ್ಲ ಎಮೋಷ್ನಲ್ ಆಗಿ ಕನೆಕ್ಟ್ ಆಗ್ತಾ ಇದ್ದಾರೆ ಸಬ್ಜೆಕ್ಟ್ಗೆ. ಸೊ ಅದನ್ನೇ ಟಾರ್ಗೆಟ್ ಮಾಡಿ ನಾವು ಮಾಡಿದ್ದು. ಸೊ ಫಸ್ಟ್ ಶೋ ಮುಗಿದಿದೆ. ಸೊ ನೀವು ಹೇಳಬೇಕು ಹೇಗಿತ್ತು, ಏನು ಅನಿಸ್ತು ಅಂತ. ಸೊ ನಾನು ಎಲ್ಲ ಜನತೆಯನ್ನು ಒಂದು ಕೇಳ್ಕೊಳ್ಳೋದೇನು ಅಂದರೆ, ದಯವಿಟ್ಟು ಒಂದು ಸರಿ ಬಂದು ಒಬ್ಬ ಹೊಸಬನ ಸಿನಿಮಾ ಅಂತ ಕಡೆಗಣಿಸ್ಬೇಡಿ. ಏನು ಮಾಡಿದ್ದಾರೆ ಅಂತ ನೋಡಿ. ಇವತ್ತಿನ ಪರಿಸ್ಥಿತಿಗೆ 100% ಲೈಫ್ ಟುಡೇ ಕನ್ನಡ ಇಂಡಸ್ಟ್ರಿ ಒಂದು ಸರ್ವೈವಲ್ ಆಗುತ್ತೆ. ಆ ನಂಬಿಕೆಯಲ್ಲೇ ಆ ಒಂದು ಕಾನ್ಫಿಡೆಂಟಾಗಿ ಈ ಸಿನಿಮಾ ಮಾಡಿರೋದು. ಸೊ ದಯವಿಟ್ಟು ಬಂದು ಎಲ್ಲ ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ನಿಮ್ಮೆಲ್ರಿಗೂ ಒಂದು ತಿಂಗಳು ಕಾಡ ಅಂತ ಸಿನಿಮಾ ಇದು. ಆ್ಯಂಡ್ ಇವಾಗ ಫಾರ್ ಎಕ್ಸಾಂಪಲ್ ನಾನು ಪ್ರತಿ ಸರಿ ಹೇಳಿದ್ದೀನಿ, ಈಗಲೂ ಓಪನ್ ಆಗಿ ಹೇಳ್ತಾ ಇದ್ದೀನಿ, ತಮಿಳಿನ ಲವ್ ಟುಡೇ, ತೆಲುಗಿನ ಬೇಬಿ ಎರಡನ್ನೂ ಮೀರ್ಸಂತ ಕನ್ನಡ ಲೈಫ್ ಟುಡೇ ಬಂದಿದೆ. ಒಂದು ಸರಿ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಥ್ಯಾಂಕ್ ಯು. ಅದೊಂದು ಟಾರ್ಗೆಟ್ ಮಾಡೇ ಇವತ್ತಿನ ಯೂತ್ಸ್ಗೆ ಮಾಡಿರೋದು ಮೇಡಮ್. ಸೊ ನನಗೆ ಖುಷಿ ಆಯಿತು, ಎಲ್ಲ ಎಮೋಷ್ನಲಿ ಕನೆಕ್ಟ್ ಆದರು. ಆ್ಯಂಡ್ ನಿಜವಾಗ್ಲೂ ಇಟ್ ಈಸ್ ಅ ಫಸ್ಟ್ ಟೈಮ್ ಫಾರ್ ಮೀ. ಬಟ್ ಫಸ್ಟ್ ಶೋನೇ ಇಷ್ಟು ಕಿರ್ಚಿದ್ರಲ್ಲ, ಎಮೋಷ್ನಲಾಗಿ ಹಚ್ಕೊಂಡೋದ್ರು ತುಂಬ ಜನ. ಅದು ತುಂಬಾ ಎಮೋಷ್ನಲ್ ಆಗಿದೆ, ಟು ಬಿ ವೆರಿ ಫ್ರೈನ್. ಎಲ್ಲದಕ್ಕೂ ಮೇಯ್ನ್ ಕಾರಣ ಪ್ರೊಡ್ಯೂಸರು. ಅವರು ವಿಷನ್ನು ನನ್ನ ಏನೇ ಹುಚ್ಚು ಕನ್ಸು ಇಟ್ಕೋಬೋದು, ಅವರು ಏನೇ ಹಾಕ್ಬಿಟ್ಟು ಹತ್ತು ಅಂತ ಬಿಟ್ಟಿದ್ದಾರೆ. ಸೊ ಹತ್ತಿದ್ದೀವಿ. ಸೊ ನೆಕ್ಸ್ಟ್ ಜನದ ಹತ್ರ ಹೋಗಿದೆ. ಜನ ಇವತ್ತು ಡಿಸೈಡ್ ಮಾಡಿ ಮಾರ್ಕ್ಸ್ ಕೊಡು. ಎಂಡ್ ಕ್ಲೈಮ್ಯಾಕ್ಸ್ ಹೆಂಗಿದೆ ಮ್ಯಾಮ್? ಕೊನೆಯಲ್ಲಿ ಹೆಣ್ಮಗಳು ಇರೋದು ಮ್ಯಾಮ್. ಅವರ ಒಂದು ಫೀಲಿಂಗ್ಸ್, ಅವರ ಒಂದು ಎಮೋಷನ್ನು, ಅವ್ರು ಯಾಕೆ ತಪ್ಪು ಮಾಡ್ತಾರೆ, ಯಾಕೆ ಅವರ ಒಂದು ಡಿಸಿಷನ್ ಏನಕ್ಕೆ ರಾಂಗ್ ಆಗುತ್ತೆ, ಇದೇ ಲೈಫ್ ಟುಡೇ ಸರ್ ಮಾಡಿರೋದೇ. ನಿಮ್ಮ ಎಲ್ಲ ಹೆಣ್ಮಕ್ಳು ಎಮೋಷನ್ ಅಲ್ಲ. ಅದೇ ಮೇಡಮ್, ಅದೇ 10 ಇಯರ್ಸಿಂದ ಹೀರೋಗೆ ಹೊಸಬ ಮೇಡಮ್. ತುಂಬಾ ಖುಷಿ ಆಯ್ತು ಮೇಡಮ್. ಟ್ರೈಲರಲ್ಲೂ ಹೇಳಿದರು, ಬಟ್ ಇಲ್ಲೂ ಅದೇ ಹೇಳ್ತಾ ಇದ್ದಾರೆ. ಅದೇ ಇದ್ರ ಹಿಂದೆ ಒಂದು 10 ವರ್ಷದ ಒಂದು ಕಷ್ಟ ಇದೆ. 10 ವರ್ಷ ಸತತ ಬಾರಿ ಏನೇನೋ ಕಷ್ಟಪಟ್ಟಿದ್ದೆ. ಎಂಡ್ ಆಫ್ ಟುಡೇ ಇವರೇ ಬಂದು ಕೈ ಹಿಡಿದಿದ್ದು. ಸೊ ನಾನು ಬದುಕಿರೋವರೆಗೂ ಮೇಘನಾ ಪ್ರೊಡಕ್ಷನ್ ಹೌಸ್ಗೆ, ಪ್ರದೀಪ್ ಸರ್ಗೆ ಋಣಿಯಾಗಿರ್ತೀನಿ. ಆಮೇಲೆ ನನಗೆ ಮೇನ್ ಸಾಥ್ ಕೊಟ್ಟಿದ್ದು ನಮ್ಮ ಸುದೀಪ್ ಸರ್. ಆ್ಯಸ್ ಎ ಬ್ರದರ್ ಆಗಿ ನಿಂತಿದ್ರು, ಆರ್ಟಿಸ್ಟ್ ಆಗಿರಲಿಲ್ಲ. ಸರ್ ನೀವು ಗೆಲ್ಲಬೇಕು ಸರ್, ನಿಮ್ಮ ಕೈಲಿ ಆಗುತ್ತೆ ಸರ್. ಹಾಂ ಹೌದಾ? ಪಾತ್ರ ಮೇಡಮ್. ಆವಾಗಲೇ ನಾನು ಗೆಲ್ಲೋದು ನೋಡಿ. ಈಗ ಹೇಳಿದ್ರಲ್ಲ ಎಲ್ಲರೂ ನಿಮಗೆ ಬೈತಾ ಇದ್ರು ಅಂತಂದ್ರಲ್ಲ, ಆವಾಗಲೇ ನಾನು ಗೆದ್ದಂಗೆ. ಇಷ್ಟು ದಿನ ಕಷ್ಟ ಬಿದ್ದು ನಮ್ದೇನಿದೆ ನಾವು ಮಾಡಿ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಇನ್ನು ನಿಮ್ಮ ಕೈಯಲ್ಲಿ ಇರೋದು ನಮ್ಮ ಸಿನಿಮಾನ ಕಾಪಾಡೋದಿಲ್ಲ. ಸೊ ಪ್ಲೀಸ್ ನಿಮಗೂ ಅನಿಸಿರುತ್ತೆ. ಈಗ ಮ್ಯಾಮ್ ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರು, ಪ್ರೀತಿಸೋರು ಎಲ್ಲರೂ ನೋಡಲೇಬೇಕಾದಂಥ ಸಿನಿಮಾ ಅಂತ. ಬರೀ ಹುಡುಗನೇ ಪ್ರೀತಿಸೋದಲ್ಲ, ನಮ್ಮ ಸಿನಿಮಾ ನೋಡಿದ್ದೀರಾ, ತಂದೆನ ಪ್ರೀತಿಸ್ದಾರ ಮಗಳಿರೋಕ್ಕೆ ಸಾಧ್ಯ ಇಲ್ಲ ಅಂತ ಮಗಳು ನೋಡಬೇಕು, ಮಗಳನ್ನ ಪ್ರೀತಿಸ್ದಾರ ತಂದೆ ಇರೋಕ್ಕೆ ಸಾಧ್ಯ ಇಲ್ಲ ಅಂತ ತಂದೆನೂ ನೋಡೋಂಥ ಸಿನಿಮಾ. ಹುಡುಗನ ಪ್ರೀತಿಸ್ದೇ ಇದ್ರು ಗಂಡನ ಪ್ರೀತಿಸ್ದಾರ ಅಂತ ಹೆಂಡ್ತಿ ಇಲ್ಲ ಅಂತ ಹೆಂಡ್ತಿನೂ ನೋಡಬೇಕಾದ ಸಿನಿಮಾ. ಆಮೇಲೆ ಹೆಂಡ್ತಿ ಕೊಡಬೇಕಾದ ರೆಸ್ಪೆಕ್ಟ್ ಏನು ಅಂತ ತಿಳ್ಕೊಬೇಕಾದ ಗಂಡ ನೋಡಬೇಕಾದಂಥ ಸಿನಿಮಾ. ಪ್ರೀತಿಲಿ ಎಲ್ಲವನ್ನೂ ಕಳ್ಕೊಬಂದು ಆ ಹುಡುಗಿ ನಿಂತಾಗ ತನ್ನ ಹುಡುಗ ಅವಳ ಜೊತೆಲಿ ಹೆಂಗೆ ನಿಂತ್ಕೋಬೇಕು ಅಂತವರು ನೋಡಬೇಕಾದಂಥ ಸಿನಿಮಾ. ಸೊ ದಯವಿಟ್ಟು ಪ್ರೀತಿಸ್ದೇರೆ ಬದುಕೋಕ್ಕೆ ಸಾಧ್ಯನೇ ಇಲ್ಲ. ಪ್ರೀತಿಸೋರು ಎಲ್ಲರೂ ನೋಡುವಂಥ ಸಿನಿಮಾ. ನೀವು ನೋಡಿದ್ದೀರಾ, ನಿಮ್ಮ ಕೈಲಿದೆ, ನೀವುಗಳೇ ಹೇಳಬೇಕು ಎಲ್ಲರಿಗೂ. ನಾನು ಹೇಳೋದು ನೀವೆಲ್ಲರೂ ನೋಡಿದಿರ ಫಿಲಮು? ಎಲ್ಲರೂ ನೋಡಿದ್ರಲ್ಲ? ನಿಮ್ಮೆಲ್ಲರಿಗೂ ಇಷ್ಟ ಆಯಿತಾ? ಓಪನ್ ಆಗಿ ಹೇಳಿ, ಇಷ್ಟ ಆಯಿತಾ? ಮತ್ತು ನಿಮಗೆಲ್ಲ ಇಷ್ಟ ಆಗಿದೆ ಅಂದರೆ 100% ನಾನು ಗೆದ್ದಿದ್ದೀನಿ ಅಂತ. ಯಾಕಂದರೆ ನೀವು ಮನ್ಸು ಮಾಡಿದ್ರೇ ನಮ್ಮ ಕನ್ನಡ ಜನತೆಗೆ ಏನು ಅಂತ ತಿಳ್ಸೋಕ್ಕಾಗೋದು. ಯಾಕಂದರೆ ಕನ್ನಡ ಜನತೆಗೆ ನೀವು ತಿಳಿಸಿದ್ರೇ ಅವ್ರಿಗೆ ನೋಡಪ್ಪ ಇವರೆಲ್ಲ ಮಾಡಿದ್ದಾರೆ ಅಂತ. ಸೊ ನನಗೆ ಆರ್ಟ್ಫುಲ್ ಖುಷಿ ಸಫಿಷಿಯೆಂಟ್ ಅನಿಸಿದೆ. ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಮೂವಿ ಕೊಟ್ಟಿದ್ದೀನಿ. ಫಸ್ಟ್ ಪ್ರೊಡಕ್ಷನಲ್ಲೇ ಒಂದು ಒಳ್ಳೆ ಮೂವಿ, ಒಳ್ಳೆ ಸಬ್ಜೆಕ್ಟ್ ಮೂವಿ, ಒಂದು ಹೆಣ್ಣು ಮಕ್ಕಳ ಕಥೆ ಆಧಾರಿತವಾಗಿ ನಾನು ಕೊಟ್ಟಿದ್ದೀನಿ. ಒಂದು ಹೆಣ್ಮಕ್ಳು ಕಷ್ಟ ಏನಿದೆ ಇವಾಗಿನ ಸಮಾಜದಲ್ಲಿ ಅಂತ ಕೊಟ್ಟಿದ್ದೀನಿ. ಐ ಫುಲ್ ಹ್ಯಾಪಿ. ಅದನ್ನು ನಮ್ಮ ಕನ್ನಡದ ಜನತೆ ಬಂದು ಎಲ್ಲ ಥಿಯೇಟ್ರಲ್ಲಿ ಮೂವಿ ನೋಡಿ ಸೊ ಆರೈಸಿ ಅಂತ ಕೇಳ್ಕೊತೀನಿ. ತುಂಬ ಥ್ಯಾಂಕ್ಸ್. ಇನ್ನೊಂದು ಖುಷಿ ವಿಷಯ ಏನಂದರೆ ಮೇಡಮ್, 2 ದಿನದ ಹಿಂದೆ ಬಿಟ್ಟಿದ್ದು ಬುಕಿಂಗ್ ಓರಿಯನ್ ಮಾಲು ಹೌಸ್ಫುಲ್. ಯಾವುದು ಫೀಲಿಂಗ್ ಮಾಡಲ್ಲ, ಏನಿಲ್ಲ, ಹೌಸ್ಫುಲ್ ಫ್ಯಾಮಿಲಿ. ಅದೇ ಖುಷಿ. ಸರ್ ಫಸ್ಟ್ ಡೇ ಫಸ್ಟ್ ಶೋ ಅಂತ ಹೇಳಿ ಬಂದಾಗ ಎಲ್ಲ ಆರ್ಟಿಸ್ಟ್ಗಳಿಗೂ ವೆರಿ ಸ್ಪೆಷಲ್ ಆಗಿದೆ. ಈ ಸಿನಿಮಾದ ಫಸ್ಟ್ ಡೇ ಫಸ್ಟ್ ಶೋ ಕೂಡ ನಮಗೆ ತುಂಬ ಇರೋದು ಎಷ್ಟು ಹೊಡೆತ ಬಿದ್ದಿದೆ? ಏನು ಹೊಡೆತ ಬಿದ್ದಿಲ್ಲ ಮೇಡಮ್. ಸಿನಿಮಾ ಚೆನ್ನಾಗಿದೆಯಾ, ಜನ ಕಿರ್ಚಿದ್ರಾ, ನಿಮಗೆ ಖುಷಿ ಇದೆಯಾ, ಸಿನಿಮಾ ಗೆಲ್ಲುತ್ತೆ ಅಷ್ಟೇ. ಜನ ನೋಡಿದ್ರಲ್ಲ, ನೀವು ಜನ ನೋಡಿದ್ರ, ನಮಗೆ ಸ್ವಾಗತಿಸಿದ್ದು ಬಂದಿದ್ದು ಮತ್ತು ನೀವೆಲ್ಲ ಬಂದಿರೋದು ಫುಲ್ ಹ್ಯಾಪಿ ಅಲ್ಲ. ಸೊ ಇದಕ್ಕಿನ್ನ ಹ್ಯಾಪಿ ಬೇರೆ. ಸರ್ ಫಸ್ಟ್ ಡೇ ಫಸ್ಟ್ ಶೋ ಅಂತ ಹೇಳಿ ಬಂದಾಗ ಹೀರೋಸ್ ಎಲ್ಲ ಕಡೆ ಬಂದಿರ್ತಾರೆ.
ಇನ್ನು ನೆಕ್ಸ್ಟ್ ಸಿನಿಮಾ ಮಾಡುವಾಗ ಈ ರೀತಿ ಮಾಡಬಾರ್ದು ಅಂತ ಹೇಳಿ ಹೀರೋಯಿನ್ಗಳಿಗೆ ಏನಾದರೂ ಹೇಳಬೇಕು? ಮೇಡಮ್ ಏನು ಹೇಳಲ್ಲ, ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ದಯವಿಟ್ಟು ಅದನ್ನ ತಲುಪಿಸಿ. ಅದು ಆಗಲೇ ಎಲ್ಲ ಮಾತಾಡಿದ್ದೀವಿ. ಮುಖ್ಯವಾಗಿ ಲೇಖಚಂದ್ರ ಅವ್ರ ಬಗ್ಗೆ ಮಾತಾಡ್ತೀನಿ. ಸಖತ್ತಾಗಿ ಮಾಡಿದ್ದಾರೆ, ಎಷ್ಟೋ ಜನನ ಹೆಣ್ಮಕ್ಳನ್ನ ಅಳಿಸಿದ್ದಾರೆ, ಖುಷಿ ಪಡಿಸಿದ್ದಾರೆ. ಹೆಣ್ಮಕ್ಳು ನಮ್ದೆಲ್ಲ ಫೀಲಿಂಗ್ ಅವ್ರು ತೋರಿಸಿದ್ದಾರೆ, ನಿಮ್ಮೆಲ್ಲರದ ಫೀಲಿಂಗ್ ಅವ್ರು ತೋರಿಸಿದ್ದಾರೆ. ಸೊ ಅವ್ರಿಗೆ ಈ ಮುಖಾಂತರ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಚಿಕ್ಕ ಪುಟ್ಟ ವೈಮನಸ್ಸಿದೆ, ಬಟ್ ವರ್ಕ್ ವಿಷಯದಲ್ಲಿ ಶಿ ಈಸ್ ಅ ಫ್ಯಾಂಟಾಸ್ಟಿಕ್ ಪರ್ಫಾರ್ಮರ್. ಇನ್ನು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕಾದಂಥ ಹೀರೋಯಿನ್. ಏನು ಹೇಳಬೇಕು, ಹೀರೋಯಿನ್ ಕಾಣ್ತಿಲ್ಲ. ಎಲ್ಲ ನಮ್ಮ ಮಾಧ್ಯಮ ಮಿತ್ರಗಳಿಗೆ ನಮಸ್ಕಾರ. ಹೇಗನ್ಸು ಸಿನಿಮಾ ಹೇಳಿ? ಕಾಂಟೆಂಟ್ ಎಲ್ಲಿದೆ? ಕನ್ನಡ ಇಂಡಸ್ಟ್ರಿಯಲ್ಲಿ ಕಾಂಟೆಂಟ್ ಎಲ್ಲಿದೆ? ಇಲ್ಲಿದೆ ಕಾಂಟೆಂಟ್. ನಮ್ಮ ಬದುಕಲ್ಲಿ, ನಮ್ಮ ಲೈಫ್ ಟುಡೇಲಿ ಕಾಂಟೆಂಟ್ ಇದೆ. ಇಷ್ಟು ದಿನದಿಂದ ಎಲ್ಲ ಪಡ್ತಿರೋ ನಮಗೆಲ್ಲ ಸಂಘರ್ಷಿಗೆಲ್ಲ ಪಡ್ತಿರೋ ಕಷ್ಟ ಸಿಲ್ವರ್ ಸ್ಕ್ರೀನ್ ಮುಂದೆ ಎಲ್ಲ ಕಾಣಿಸ್ತಾ ಇದೆ. ಕಿರಣ್ ಸರ್ ಎಲ್ಲ 3 ವರ್ಷದಿಂದ ಈ ಒಂದು ಕತೆ ಬರವಣೆ ಮಾಡಿ ಅಷ್ಟೊಂದು ಕಷ್ಟಪಟ್ಟು ಫೈನಲಿ ಆ ಔಟ್ಪುಟ್ನ ನೀವು ಸ್ಕ್ರೀನ್ ಮೇಲೆ ನೋಡಿದಾಗ ಹೆಂಗೆ ಅನ್ಸುತ್ತೆ ಗೊತ್ತಾ? ಇದೆ ಈ ಫೀಲಿಂಗ್ನ ನಾನು ನಿಜ ಹೇಳಂದರೆ ನನ್ನ ವಾಯ್ಸಲ್ಲಿ ಅವನ ಭಾರ ಇದೆ. ಬಿಕಾಸ್ ನಾನೇ ಸಿನಿಮಾ ನೋಡಿದಾಗ ನನ್ನೊಂದು ಅಂಶ ಇದೆ ಅದರಲ್ಲಿ. ವೆನ್ ಯು ಸೇ ರಿಯಾ ಕ್ಯಾರೆಕ್ಟರ್, ನಮ್ಮಂಥ ಹುಡುಗಿನ ನೋಡಿದಾಗ, ಬಟ್ಟೆ ನೋಡಿದಾಗ ಅಥವಾ ಮುಖ ನೋಡಿದಾಗ ನೀವು ಜಡ್ಜ್ ಮಾಡ್ತೀರಲ್ವಾ, ಓ ಏನು ಹಂಗೆ ಹಿಂಗೆ ಅಂತ. ಬಟ್ ನಮ್ಮಂಥ ಹುಡುಗಿ ನಮ್ಮ ಕಾಲ ಮೇಲೆ ನಿಂತ್ಕೊಂಡು ನಾವು ಒಳ್ಳೆ ಡಿಸಿಷನ್ಸ್ ತೊಗೊಳ್ತೀವಿ. ನಮ್ಮಲ್ಲಿ ಅಷ್ಟೊಂದು ವಿ ಹ್ಯಾವ್ ದಟ್ ತಾಕತ್. ನಮ್ಮ ಹತ್ರ ಯಾರು ಕೆಟ್ಟ ಮಾತಾಡಬಾರ್ದು ಅಂತ ನಾವು ರಿಜೆಕ್ಟ್ ಮಾಡ್ತೀವಿ. ಅಂಥದ್ರಲ್ಲಿ ಎಲ್ಲ ಜೆನ್ಸೀಸ್ ಆಗಲಿ ಎಲ್ಲ, ಇಟ್ ಇಸ್ ನಾಟ್ ಅಬೌಟ್ ಒಂದು ವಯಸ್ಸು ಈ ಥರ ಹೇಳ್ತಾ ಇಲ್ಲ, ಒಂದು ಕರೆಕ್ಟ್ ಏಜ್ ಗ್ರೂಪಿಗೆ ಎಲ್ಲರೂ ಒಂದು ಡಿಸಿಷನ್ ತೊಗೊಳ್ಳೋ ಮುಂಚೆ ತುಂಬ ಯೋಚನೆ ಮಾಡ್ಕೊಂಡು ಡಿಸಿಷನ್ ತೊಗೋಬೇಕು. ಸೊ ಮೊದಲನೇದಾಗಿ ಸಿನಿಮಾ ಚೆನ್ನಾಗಿ ಬಂದಿದೆ, ಆ ಒಂದು ಖುಷಿ ಇದೆ. ಸೊ ನಿಮ್ಮ ಲೈಫಲ್ಲಿ ಏನಾದರೂ ಒಂದು ಡಿಸಿಷನ್ ತೊಗೊಳ್ಳೋ ಮುಂಚೆ ಎಷ್ಟು ಯೋಚನೆ ಮಾಡಬೇಕು ಅಂತ ಗೊತ್ತಾಯ್ತಲ್ಲ. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಪ್ರದೀಪ್ ಸರ್, ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ಮತ್ತೆ ಸಾರಿ ಹೇಳ್ತಾ ಇದ್ದೀನಿ ದಟ್ ಐ ಆಮ್ ಸೋ ಹ್ಯಾಪಿ. ಅಂದರೆ ಈ ಒಂದು ತಂಡಗಳು ನನಗೂ ಸುಮಾರು ಕ್ವಶನ್ಸ್ ಬಂತು. ಈಗ ನೀವು ಲೇಖಾ ಅವ್ರ ಬಗ್ಗೆ ಕೇಳಿದ್ರ, ಫಸ್ಟ್ ಆಫ್ ಆಲ್ ಈಸ್ ಅ ವೆರಿ ಗುಡ್ ಆ್ಯಕ್ಟರ್. ಅದು ನೀವು ನೋಡೇ ಬಿಟ್ಟಲ್ಲ. ಸೊ ಓಕೆ, ಏನೋ ಒಂದು ಸ್ವಲ್ಪ ಕೇಳ್ಮೇಲೆ ಆಗಿದೆ, ಪರವಾಗಿಲ್ಲ. ಬಟ್ ಅಪಾರ್ಟ್ ಫ್ರಮ್ ಆಲ್ ದ್ಯಾಟ್ ಆ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ಕಿರಣ್ ಅವ್ರ ಬಗ್ಗೆ ಏನು ಹೇಳಬೇಕು, ನೋಡಿರ್ತೀರಾ ನೀವು. ನಾನು ಆ್ಯಕ್ಚುಲಿ ಏನಪ್ಪ ಮಾಸ್ ಹೀರೋ, ಕಾಂಟೆಂಟ್, ಇಮೋಷನ್ಸ್, ಫೈಟ್ ಆಗಲಿ ಎಲ್ಲದರಲ್ಲೂ ಈಸ್ A1. ಆಮೇಲೆ ಮೊದಲನೇ ಸಿನಿಮಾ ಅಂತ ಅನಿಸ್ತಾನೆ ಇಲ್ಲ. ಇನ್ನೊಂದು ರಥರ ಬಗ್ಗೆ ಹೇಳೋದಾಗಲಿ, ಈಸ್ ಅಗೇನೋ ವೆರಿ ಗುಡ್ ಪರ್ಫಾರ್ಮೆನ್ಸ್. ಆಮೇಲೆ ಸುದ್ದಿ ಸರ್ ನೋಡಿದ ತಕ್ಷಣ ಕೋಪ ಬಂತಲ್ಲ, ಅಂದರೆ ಅವ್ರಿಗೆಲ್ಲ ಕಂಪ್ಲೀಟ್ ಇದು ಮಾಡಿದ್ದೀರಾ ಅವ್ರ ಮಾವನಿಗೋಸ್ಕರ ನಾನು ಮಾಡಿರೋದು ಬಿಡಿ. ಸೊ ಹಂಗೆ ನಿಮ್ಮ ಸಪೋರ್ಟ್ ಹಂಗೆ ನಮ್ಮ ಮೇಲೆ ಅದೇ ಮಾವಿಂದ ಸುದ್ದಿ ಫಿಲಮ್ ಅಲ್ಲಿ ಮಾವಂಗೋಸ್ಕರ, ರಿಲೀಫ್ ಮಾವಂಗೋಸ್ಕರ. ಸಿನಿಮಾದಲ್ಲಿರೋ ಮಾವನಿಗೋಸ್ಕರ. ಸೊ ಅದೇ ಸರ್, ಇನ್ನೂ ಇಮೋಷನ್ಸಲ್ಲಿ ಇದ್ದೀನಿ. ಏನೋ ಒಂಥರ ಐ ಫೆಲ್ ದಟ್ ನಾನೇ ನನ್ನ ನೋಡ್ತಾ ಇದ್ದೀನಿ. ಬಿಕಾಸ್ ಪ್ರತಿಯೊಂದು ಹುಡುಗಿರಿ ಈ ಸಿನಿಮಾ ನೋಡಿದಾಗ ನಂದು ಈ ಒಂದು ಕತೆ ಅಂತ ಅನಿಸ್ಬಿಡುತ್ತೆ. ಬಿಕಾಸ್ ನಮ್ಮ ಲೈಫಲ್ಲಿ ಈ ಥರ ತುಂಬ ಆಗುತ್ತೆ. ಈವನ್ ಹುಡುಗರು ಅಷ್ಟೇ, ಒಂದೊಂದು ಸೀನ್ ನೋಡಿದಾಗ ನಾವು ಕನೆಕ್ಟ್ ಮಾಡ್ತಾ ಇರ್ತೀವಿ, ಇಲ್ಲಪ್ಪ ನಮ್ಮ ಲೈಫಲ್ಲೂ ಈ ಥರ ಆಗಿದೆ ಅಂತ. ಸೊ ನೆವರ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್. ಮೊದಲನೇ ಪಾಠ ನನಗೆ ಈ ಸಿನಿಮಾಯಿಂದ ಬಂದಿರೋದು. ಎರಡನೇದು, ನಿಮ್ಮ ಲೈಫಲ್ಲಿ ಏನೇ ಡಿಸಿಷನ್ ತಗೋ ಮುಂಚೆ ಅದು ಸರಿ ಯೋಚನೆ ಮಾಡಿ. ಯಾಕಂದರೆ ಒಂದು ಡಿಸಿಷನಿಂದ 1 ಅಲ್ಲ 2 ಅಲ್ಲ 3 ಲೈಫ್, ಎಷ್ಟೋ ಲೈಫ್ ಹಾಳಾಗ್ಬಿಟ್ಟಿದೆ. ನೋಡಿತೀರಲ್ವ, ಕೇಳ್ತಾ ಇದ್ರಲ್ಲ ಇವಾಗ ಏನಾಗ್ತದೆ ಈ ಸಿನಿಮಾ ಮೂಲಕ ಎಲ್ಲ ತೋರಿಸಿದ್ದೀವಿ. ಈಗೇನಿಲ್ಲ, ನಿಮ್ಮ ಮೇಲೆ ಎಲ್ಲ ಬಿಟ್ಟಿದ್ದೀವಿ. ಪ್ರತಿ ಮೌತ್ ಟು ಮೌತ್ ಪ್ರಚಾರ ಆಗಲಿ. ಆ್ಯಂಡ್ ಸಿನಿಮಾ ಕಾಂಟೆಂಟ್ ಚೆನ್ನಾಗಿದ್ದರೆ ಆಟೋಮ್ಯಾಟಿಕ್ ಹೊಡೆಯುತ್ತೆ. ನೋಡಿ, ನಾವು ವಿ ಆರ್ ಗಿವನ್ ಒನ್ ಥಿಂಗ್ ದಟ್ ಮೊದಲನೇ ಶೋ ಹೌಸ್ಫುಲ್ ಆಗೇ ಆಗುತ್ತೆ. ನೋಡಿದ್ರಾ, ಕಿರ್ಚ್ತಾ ಇದ್ರು ಎಲ್ಲ ಜನರು. ಅಂದರೆ ಏನೋಪ್ಪ ಈ ಥರ ಪ್ರೀತಿನ. ಐ ಆಮ್ ವೆರಿ ಹ್ಯಾಪಿ. ನನಗೆ ಒಂಥರ ಖುಷಿಯಾಗಿದೆ. ಐ ಆಮ್ ಸೋ ಹ್ಯಾಪಿ. ಐ ಆಮ್ ಸ್ಟಿಲ್ ಇನ್ ದ್ಯಾಟ್ ಗುಂಗಲ್ಲಿದ್ದೀನಿ. ಇನ್ಮೇಲೆ ಏನಿಲ್ಲ, ಸಿನಿಮಾನೇ ಮಾತಾಡುತ್ತೆ, ಲೈಫ್ ಟುಡೇನೇ ಮಾತಾಡುತ್ತೆ ಇನ್ಮೇಲೆ. ಥ್ಯಾಂಕ್ ಯು ಸೋ ಮಚ್. ನೀವು ಎಲ್ಲರೂ ಬಂದಿದ್ದೀರಾ, ಅಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದೀರಾ, ಅದಕ್ಕೆ ತುಂಬ ಹೃದಯಪೂರ್ವಕ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬಿಟ್ಟಿದ್ದಾರೆ ಎಲ್ಲ. ಸೊ ನಿಮಗೆಲ್ಲ ಗೊತ್ತಾಗಿದೆ. ಫಸ್ಟ್ ಆಫ್ ಆಲ್ ಇದು ನಮ್ಮದು ಕಿರಣ್ ಅವ್ರದ್ದು ಮತ್ತು ಸರ್ ಅವ್ರದ್ದು 3 ವರ್ಷದ್ದು ಹಾರ್ಡ್ ವರ್ಕು. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವ್ರು ನನಗೊಂದು ಆಪರ್ಚುನಿಟಿ, ಒಂದು ಕ್ಯಾರೆಕ್ಟರ್ ಕೊಟ್ಟೋದಕ್ಕೆ. ತುಂಬ ಪ್ರಾಮಿಸಿಂಗ್ ಕ್ಯಾರೆಕ್ಟರ್ ಅಂತ ಮಾಡಿದ್ದೀನಿ. ಸಿನಿಮಾನು ತುಂಬ ಚೆನ್ನಾಗಿ ಬಂದಿದೆ. ಇನ್ನು ಮಿಕ್ಕಿದ್ದು ನಿಮ್ಮ ಕೈಯಲ್ಲಿರೋದು. ಸಿನಿಮಾ ನೋಡಿ, ಇದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಅದೇ ಕೇಳ್ತಿರಲ್ವ, ಎಲ್ಲಿ ಕಂಟೆಂಟೇ ಇಲ್ಲ. ಇದು ಎಷ್ಟು ತುಂಬ ಅಂದರೆ ಒಳ್ಳೆ ಕಂಟೆಂಟ್ ಇರೋ, ಒಳ್ಳೆ ಇಮೋಷ್ನಲ್, ಅಂದರೆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಕೂತ್ಕೊಂಡು ನೋಡ್ಬೋದು ಆ ಥರ ಸಿನಿಮಾ ನಾವು ಮಾಡಿದ್ದೀವಿ. ಪ್ಲೀಸ್ ಎಲ್ಲರೂ ಥಿಯೇಟ್ರಿಗೆ ಬನ್ನಿ, ನಮ್ಮ ಸಿನಿಮಾ ನೋಡಿ, ನಮ್ಮ ಟೀಮ್ನ ಗೆಲ್ಲಿಸಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್.